ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಸಾಂಸ್ಕೃತಿಕ ನಗರಿ ಮೈಸೂರಿನ ಭವ್ಯ ಇತಿಹಾಸದ ಬಗ್ಗೆ ತಿಳಿಯೋಣ. ಮೈಸೂರು ಎಂದರೆ ಕೇವಲ ನಗರವಲ್ಲ, ಇದು ಕರ್ನಾಟಕದ ಹೆಮ್ಮೆಯ ಸಂಕೇತ. ಈ ಪ್ರದೇಶಕ್ಕೆ ಮೈಸೂರು ಎಂಬ ಹೆಸರು ಬರಲು ಪುರಾಣದ ಕಥೆ ಇದೆ. ಹಿಂದೆ ಈ ಜಾಗವನ್ನು ಮಹೀಶೂರ ಎಂದು ಕರೆಯಲಾಗುತ್ತಿತ್ತು. ಮಹಿಷಾಸುರ ಎಂಬ ರಾಕ್ಷಸನು ಇಲ್ಲಿನ ಜನರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದನು. ಆಗ ಚಾಮುಂಡೇಶ್ವರಿ ದೇವಿಯು ಈ ರಾಕ್ಷಸನನ್ನು ಸಂಹರಿಸಿ ಜನರನ್ನು ಕಾಪಾಡಿದಳು. ಅಂದಿನಿಂದ ಈ ಊರಿಗೆ ಮಹೀಶೂರು, ನಂತರ ಮೈಸೂರು ಎಂಬ ಹೆಸರು ಬಂತು. ಮೈಸೂರಿನ ಇತಿಹಾಸವು ಸುಮಾರು 1399ರಲ್ಲಿ ಪ್ರಾರಂಭವಾಗುತ್ತದೆ. ಯದುವಂಶದ ಸ್ಥಾಪಕರಾದ ಯದುರಾಯರು ಈ ಸಾಮ್ರಾಜ್ಯವನ್ನು ಕಟ್ಟಿದರು. ದ್ವಾರಕೆಯಿಂದ ಬಂದ ಯದುರಾಯರು ಮೈಸೂರಿನ ಅರಸರಾದರು. ಅಂದಿನಿಂದ ಸುಮಾರು 600 ವರ್ಷಗಳ ಕಾಲ ಒಡೆಯರ್ ಕುಟುಂಬ ಮೈಸೂರನ್ನು ಆಳಿತು. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಮೈಸೂರು ಆರಂಭದಲ್ಲಿ ಒಂದು ಸಣ್ಣ ಪಾಳೆಯ ಪಟ್ಟಿಯಾಗಿತ್ತು. ವಿಜಯನಗರದ ಪತನದ ನಂತರ ಮೈಸೂರು ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮಿತು. ರಾಜ ಒಡೆಯರ್ ಅವರು 1610ರಲ್ಲಿ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಅವರು ದಸರಾ ಹಬ್ಬವನ್ನು ಅಧಿಕೃತವಾಗಿ ಆಚರಿಸಲು ಪ್ರಾರಂಭಿಸಿದರು. ನಂತರ ಬಂದ ಕಂಠೀರವ ನರಸರಾಜ ಒಡೆಯರ್ ಅವರು ಮೈಸೂರನ್ನು ಬಲಪಡಿಸಿದರು. ಅವರು ಸ್ವಂತ ನಾಣ್ಯಗಳನ್ನು ಚಲಾವಣೆಗೆ ತಂದ ಮೊದಲ ಮೈಸೂರು ಅರಸರು. ಮೈಸೂರು ಇತಿಹಾಸದಲ್ಲಿ 18ನೇ ಶತಮಾನ ಬಹಳ ಮಹತ್ವದ್ದು. ಈ ಸಮಯದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದರು. ಹೈದರ್ ಅಲಿ ಮೈಸೂರು ಸೈನ್ಯವನ್ನು ಅತ್ಯಂತ ಶಕ್ತಿಯುತವಾಗಿ ಬೆಳೆಸಿದರು. ಟಿಪ್ಪು ಸುಲ್ತಾನ್ ಅವರನ್ನು ಮೈಸೂರು ಹುಲಿ ಎಂದು ಕರೆಯಲಾಗುತ್ತಿತ್ತು. ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಮೊದಲ ರಾಜರಲ್ಲಿ ಟಿಪ್ಪು ಪ್ರಮುಖರು. ಯುದ್ಧದಲ್ಲಿ ರಾಕೆಟ್ ತಂತ್ರಜ್ಞಾನವನ್ನು ಬಳಸಿದ ಕೀರ್ತಿ ಮೈಸೂರು ಸೈನ್ಯಕ್ಕೆ ಸಲ್ಲುತ್ತದೆ. 4 ಮೈಸೂರು ಯುದ್ಧಗಳ ನಂತರ ಬ್ರಿಟಿಷರು ಟಿಪ್ಪುವನ್ನು ಸೋಲಿಸಿದರು. 1799ರಲ್ಲಿ ಮೈಸೂರು ಮತ್ತೆ ಒಡೆಯರ್ ಮನೆತನದ ಕೈಗೆ ಬಂದಿತು. ಆಗ 5ನೇ ಚಾಮರಾಜ ಒಡೆಯರ್ ಅವರಿಗೆ ಪಟ್ಟಾಭಿಷೇಕವಾಯಿತು. ಬ್ರಿಟಿಷರ ಕಾಲದಲ್ಲಿ ಮೈಸೂರು ಒಂದು ಸಂಸ್ಥಾನ ಆಗಿತ್ತು. 1881ರಲ್ಲಿ ಮೈಸೂರು ರಾಜ್ಯಕ್ಕೆ ಪೂರ್ಣ ಅಧಿಕಾರ ಮರಳಿ ಸಿಕ್ಕಿತು. ಮೈಸೂರಿನ ಆಧುನಿಕ ಬೆಳವಣಿಗೆ ಆರಂಭವಾಗಿದ್ದು 19ನೇ ಶತಮಾನದಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನ ಶ್ರೇಷ್ಠ ಅರಸರಾದರು. ಅವರನ್ನು ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಎಂದು ಕರೆದಿದ್ದರು. ಇವರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಗಿ ಗುರುತಿಸಿಕೊಂಡಿತ್ತು. 1902ರಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಆರಂಭವಾಯಿತು. 1905ರಲ್ಲಿ ಬೆಂಗಳೂರಿಗೆ ವಿದ್ಯುತ್ ದೀಪಗಳನ್ನು ನೀಡಿದ ಕೀರ್ತಿ ಮೈಸೂರಿನದ್ದು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ ಅರಸರು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಇದು ಕರ್ನಾಟಕದ ಮೊದಲ ಮತ್ತು ಭಾರತದ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಕನ್ನಡಿಗರ ಹೆಮ್ಮೆಯ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿದ್ದು ಮೈಸೂರಿನಲ್ಲಿಯೇ. ಮೈಸೂರಿನ ಅರಮನೆ ಇಡೀ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ. ಈಗಿರುವ ಅರಮನೆಯನ್ನು 1912ರಲ್ಲಿ ಕಟ್ಟಿ ಮುಗಿಸಲಾಯಿತು. ಈ ಅರಮನೆಯನ್ನು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅರಮನೆಯ ಒಳಗೆ ಇರುವ ಕಲಾಕೃತಿಗಳು ಅದ್ಭುತವಾಗಿವೆ. ರಾತ್ರಿ ವೇಳೆ ಅರಮನೆಯು ಲಕ್ಷಾಂತರ ಬಲ್ಬ್ಗಳಿಂದ ಬೆಳಗುತ್ತದೆ. ಮೈಸೂರು ದಸರಾ ವಿಶ್ವವಿಖ್ಯಾತಿ ಉತ್ಸವವಾಗಿದೆ. ದಸರಾ ಸಮಯದಲ್ಲಿ ಅರ್ಜುನ ಅಥವಾ ಅಭಿಮನ್ಯು ಆನೆಗಳು ಚಿನ್ನದ ಅಂಬಾರಿ ಹೊರುತ್ತವೆ. ಈ ಅಂಬಾರಿಯ ತೂಕ ಸುಮಾರು 750 kg ಇರುತ್ತದೆ. ಮೈಸೂರು ಕೇವಲ ಅರಮನೆಗೆ ಮಾತ್ರವಲ್ಲ, ಸ್ಯಾಂಡಲ್ವುಡ್ಗೂ ಪ್ರಸಿದ್ಧ. ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆಯನ್ನು ಅರಸರೇ ಆರಂಭಿಸಿದರು. ಮೈಸೂರು ರೇಷ್ಮೆ ಸೀರೆಗಳು ಇಂದಿಗೂ ವಿಶ್ವದಾದ್ಯಂತ ಬೇಡಿಕೆ ಹೊಂದಿದೆ. ನಗರದ ಮಧ್ಯಭಾಗದಲ್ಲಿರುವ ದೇವರಾಜ ಮಾರುಕಟ್ಟೆ ಅತ್ಯಂತ ಹಳೆಯ ಮಾರುಕಟ್ಟೆ. ಕೃಷ್ಣರಾಜ ಸಾಗರ ಅಣೆಕಟ್ಟು ಮೈಸೂರು ಇತಿಹಾಸದ ದೊಡ್ಡ ಸಾಧನೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ಈ ಅಣೆಕಟ್ಟು ನಿರ್ಮಾಣವಾಯಿತು. ಇದು ಅಂದಿನ ಕಾಲದ ಭಾರತದ ಅತಿ ದೊಡ್ಡ ಅಣೆಕಟ್ಟಾಗಿತ್ತು. ಮೈಸೂರಿನ ಚಾಮುಂಡಿ ಬೆಟ್ಟ ಭಕ್ತರ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿರುವ 1000 ಮೆಟ್ಟಿಲುಗಳನ್ನು ದೊಡ್ಡ ದೇವರಾಜ ಒಡೆಯರ್ ಅವರು ನಿರ್ಮಿಸಿದರು. ಬೆಟ್ಟದ ಮೇಲಿರುವ ನಂದಿ ವಿಗ್ರಹವು ಏಕಶಿಲೆಯಿಂದ ಕೆತ್ತಲ್ಪಟ್ಟಿದೆ. ಮೈಸೂರಿನ ರೈಲ್ವೆ ವಸ್ತು ಸಂಗ್ರಹಾಲಯವು ದೇಶದ 2ನೇ ರೈಲ್ವೆ ಮ್ಯೂಸಿಯಂ ಆಗಿದೆ. ಇಲ್ಲಿ ರಾಜಮನೆತನದವರು ಬಳಸುತ್ತಿದ್ದ ಬೋಗಿಗಳು ಇಂದಿಗೂ ಇವೆ. ಮೈಸೂರು ಇತಿಹಾಸದಲ್ಲಿ ದಿವಾನರ ಪಾತ್ರ ಕೂಡ ದೊಡ್ಡದಿದೆ. ಪೂರ್ಣಯ್ಯ, ರಂಗಚಾರ್ಲು ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ ಅಪಾರ. ಅವರು ಮೈಸೂರನ್ನು ಉದ್ಯಾನ ನಗರಿಯನ್ನಾಗಿ ರೂಪಿಸಿದರು. ಲಲಿತಾ ಮಹಲ್ ಪ್ಯಾಲೇಸ್ ಮೈಸೂರಿನ 2ನೇ ಅತಿ ದೊಡ್ಡ ಅರಮನೆ.
ಇದನ್ನು ಅತಿಥಿಗಳ ವಾಸ್ತವ್ಯಕ್ಕಾಗಿ ನಿರ್ಮಿಸಲಾಗಿತ್ತು. ಜಗನ್ಮೋಹನ ಅರಮನೆಯು ಈಗ ಸುಂದರ ಕಲಾ ಪ್ರದರ್ಶನಾಲಯವಾಗಿದೆ. ರಾಜವಂಶದವರು ಬಳಸುತ್ತಿದ್ದ ಅಪರೂಪದ ವಸ್ತುಗಳು ಇಲ್ಲಿವೆ. ಮೈಸೂರು ಪಾಕ್ ಎಂಬ ಸಿಹಿ ತಿಂಡಿ ಹುಟ್ಟಿದ್ದು ಇದೇ ಅರಮನೆಯ ಅಡಿಗೆ ಮನೆಯಲ್ಲಿ. ಕಾಕಾಸುರ ಮಾದಪ್ಪ ಎಂಬುವವರು ಇದನ್ನು ಮೊದಲ ಬಾರಿಗೆ ತಯಾರಿಸಿದರು. ಮೈಸೂರು ತನ್ನ ಶುಚಿತ್ವಕ್ಕೆ ಇಂದಿಗೂ ಹೆಸರುವಾಸಿಯಾಗಿದೆ. ಮೈಸೂರು ಆಕಾಶವಾಣಿ ಕೇಂದ್ರವು ಭಾರತದ ಹಳೆಯ ರೇಡಿಯೋ ಕೇಂದ್ರಗಳಲ್ಲಿ ಒಂದು. ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರಿನ ಕೊನೆಯ ಅರಸರಾಗಿದ್ದರು. ಅವರು ಸಂಗೀತ ಮತ್ತು ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಹೊಂದಿದ್ದರು. 1947ರಲ್ಲಿ ಭಾರತ ಸ್ವತಂತ್ರವಾದಾಗ ಮೈಸೂರು ಭಾರತ ಒಕ್ಕೂಟಕ್ಕೆ ಸೇರಿತು. 1956ರಲ್ಲಿ ಮೈಸೂರು ರಾಜ್ಯವು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ವಿಸ್ತೀರ್ಣವಾಯಿತು. 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಮೈಸೂರು ಇಂದು ಶಿಕ್ಷಣ ಮತ್ತು ಪ್ರವಾಸೋದ್ಯಮದ ಕೇಂದ್ರವಾಗಿದೆ. ಇಲ್ಲಿನ ಸೇಂಟ್ ಫಿಲೋಮಿನಾ ಚರ್ಚ್ ಏಷ್ಯಾದಲ್ಲೇ ಎತ್ತರದ ಚರ್ಚ್ಗಳಲ್ಲಿ ಒಂದು. ಬೃಂದಾವನ ಗಾರ್ಡನ್ನ ಕಾರಂಜಿಗಳು ಪ್ರವಾಸಿಗರ ಮನಸೆಳೆಯುತ್ತವೆ. ಮೈಸೂರಿನ ಪ್ರಾಣಿ ಸಂಗ್ರಹಾಲಯವು ದೇಶದಲ್ಲಿ ಅತ್ಯುತ್ತಮವಾಗಿದೆ. ಇಲ್ಲಿ ಪ್ರಾಣಿಗಳನ್ನು ದತ್ತು ಪಡೆಯುವ ವಿಶೇಷ ಯೋಜನೆಯೂ ಇದೆ. ಒಟ್ಟಾರೆಯಾಗಿ ಮೈಸೂರು ಇತಿಹಾಸವು ಶೌರ್ಯ ಮತ್ತು ಕಲೆಗಳ ಸಂಗಮವಾಗಿದೆ. ಇಂತಹ ಅದ್ಭುತ ಇತಿಹಾಸವಿರುವ ಮೈಸೂರಿನ ಬಗ್ಗೆ ನಾವು ಹೆಮ್ಮೆ ಪಡೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.